ಸೊ ಈಗ ರೇವಣ್ಣಗೆ ಜೈಲ ಅಥವಾ SIT ಕಸ್ಟಡಿನ ಆದೇಶವನ್ನ ಈಗ ನ್ಯಾಯಮೂರ್ತಿಗಳು ಬರೆಯುತ್ತಿದ್ದಾರೆ ಅಂತೆ. ಸೊ ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ಜಾಮೀನು ಭವಿಷ್ಯವೂ ಕೂಡ ಗೊತ್ತಾಗುತ್ತೆ. ಇನ್ನೊಂದು ಕಡೆಗೆ ಜೈಲಿಗೆ ಹೋಗ್ಬೇಕಾಗತ್ತಾ ಇಲ್ಲ SIT ಕಸ್ಟಡಿಯಲ್ಲಿ ಇರಬೇಕಾಗತ್ತಾ ಅನ್ನುವಂಥದ್ದು ಗೊತ್ತಾಗುತ್ತೆ. ಆದೇಶವನ್ನ ಈಗ ನ್ಯಾಯಾಧೀಶರು ಬರಿತಾ ಇದ್ದಾರೆ ಅಂತ ಹೇಳಿ. ಸೊ ಈಗ ಅಲ್ಲಿಗೆ ಹೇಳ್ತಾ ಇದ್ದಾರೆ ಅವರು ನ್ಯಾಯಾಧೀಶರು. ಈಗ ಏನು ಹೇಳ್ತಾರೆ ಅನ್ನುವಂಥದ್ದನ್ನ ಅತ್ಯಂತ ಕುತೂಹಲದಿಂದ ಕಾಯ್ತಾ ಇರೋದು ಎಲ್ಲರೂ ಕೂಡ. ನ್ಯಾಯಮೂರ್ತಿ ರವೀಂದ್ರ ಕಟ್ಟಿಮನಿ ಅವರು ಈಗ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರಾ ರೇವಣ್ಣ ಅವರನ್ನ, ಇಲ್ಲ SIT ಕಸ್ಟಡಿಗೆ ನೀಡ್ತಾರಾ, ಅಥವಾ ರೇವಣ್ಣ ಅವರ ಪರ ವಕೀಲರು ಕೇಳೋ ರೀತಿಯಲ್ಲಿ ಅವರಿಗೆ ಬೇಲನ್ನು ಕೊಡಿಸಿ ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ ಷರತ್ತುಗಳನ್ನು ಹಾಕಿ ಏನಾದರೂ ಕೊಡ್ತಾರಾ ಗೊತ್ತಿಲ್ಲ. ಬೇಲನ್ನು ಸಾಧ್ಯತೆಗಳು ಇದೆ. 99% ಇಂಥ ಪ್ರಕರಣಗಳಲ್ಲೆಲ್ಲ ಬೇಲ್ ಸಿಗೋದು ತುಂಬ 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 ಕಷ್ಟ. ಬಟ್ ಒಂದು ಅಂಶವನ್ನು ಗಮನಿಸಬೇಕಾಗತ್ತೆ. ಆ ಮಹಿಳೆ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ನ್ಯಾಯಾಧೀಶರ ಮುಂದೆ ಇಡಬೇಕಾಗತ್ತೆ. ಆ ಮಹಿಳೆಯ ಹೇಳಿಕೆ ಆಧಾರದ ಮೇಲೆ ನಿಂತ್ಕೊಳ್ಳುತ್ತೆ. ರೇವಣ್ಣ ಅವರು ಮಾಡಿಸಿದ್ರಾ ಇಲ್ವಾ ಇವೆಲ್ಲವೂ ಕೂಡ ನೋಡಬೇಕಾಗತ್ತೆ. ಆದರೆ SIT ಹೇಳುವಂಥದ್ದು ಅವರು ಅತ್ಯಂತ ಪ್ರಭಾವಿ ವ್ಯಕ್ತಿ, ರಾಜಕಾರಣಿ, ಸಾಕ್ಷಿ ನಾಶ ಆಗಬಹುದು, ಪ್ರಭಾವವನ್ನು ಬೀರಬಹುದು. ಸೊ ಹಾಗಾಗಿ ದಯವಿಟ್ಟು ಬೇಲನ್ನು ಕೊಡಬೇಡಿ ಅಂತ SIT ಕೇಳಿಕೊಳ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಏನು ಮಾಡ್ತಾರೆ ನ್ಯಾಯಾಧೀಶರು ಅನ್ನುವಂಥದ್ದನ್ನು ನೋಡಬೇಕು. ಈಗ ಸದ್ಯಕ್ಕೆ ನ್ಯಾಯಾಧೀಶರು SIT ಕೊಟ್ಟಂಥ 15 ಆರೋಪಗಳನ್ನು ನೋಡಿ, ಈ ಕಡೆಗೆ ರೇವಣ್ಣ ಅವರ ಪರ ವಕೀಲರು ಕೂಡ ಹೇಳಿದಂಥ ಮಾತುಗಳನ್ನು ಕೂಡ ಕೇಳಿಸಿಕೊಂಡು ವಾದ ಪ್ರತಿವಾದ ಆದ ನಂತರ ಈಗ ಒಂದು ಡಿಸಿಷನ್ಗೆ ಬರ್ತಾರೆ, ಆ ತೀರ್ಪನ್ನು ಕೊಡ್ತಾರೆ. ಸೊ ತೀರ್ಪು ಏನು ಅಂತಂದರೆ ನ್ಯಾಯಾಂಗ ಬಂಧನ ಅಥವಾ ಇಲ್ಲಿ SIT ಕಸ್ಟಡಿಗ ಅನ್ನುವಂಥದ್ದನ್ನು ನೋಡಬೇಕಾಗಿದೆ, ಇಲ್ಲ ಬೇಲ್ ಕೊಡ್ತಾರಾ ಅಂತ ಹೇಳಿ. ಸೊ ಈಗ ರಿಮಾಂಡ್ ಕಾಪಿಯಲ್ಲಿ ಹಲವು ಅಂಶಗಳನ್ನು, ಹಲವು ಆರೋಪಗಳನ್ನು ಸಲ್ಲಿಸಿದ್ದಾರೆ. ಎಲ್ಲವೂ ಕೂಡ ನಿರ್ಧಾರ ಆಗೋದು ನಿನ್ನೆ ಸಿಕ್ಕಂತಹ ಸಂತ್ರಸ್ತೆ ಯಾರಿದ್ದಾರೆ, ಮಹಿಳೆ, ಕಿಡ್ನ್ಯಾಪ್ ಆದಂಥ ಮಹಿಳೆ, ಆ ಮಹಿಳೆಯ ಹೇಳಿಕೆ ಮೇಲೆ ಎಲ್ಲವೂ ಕೂಡ ನಿಂತಿದೆ. ಅವರೇನಾದರೂ ಇದನ್ನು ರೇವಣ್ಣ ಅವರೇ ಮಾಡಿಸಿದ್ದಾರೆ ಅನ್ನುವಂಥ ಹೇಳಿಕೆ ಬಂದುಬಿಟ್ರೆ ಆಗ ಬಲು ಕಷ್ಟ ಆಗತ್ತೆ. ಕಾರಣ ಈ ಪ್ರಕರಣದಲ್ಲಿ A1 ಆರೋಪಿಯಾಗಿರುವಂಥದ್ದು ರೇವಣ್ಣ ಅವರೇ. ಹಾಗಾಗಿ ರೇವಣ್ಣ ಅವರಿಗೆ ಬಹಳ ಕಷ್ಟ ಆಗಬಹುದು. ಬಟ್ ಅಲ್ಲಿ ನಿನ್ನೆ ಸಿಕ್ಕಂಥ A2 ಆರೋಪಿ ಸತೀಶ್ ಬಾಬು ರೇವಣ್ಣ ಅವರು ಹೇಳಿದ್ದಕ್ಕೆ ಹಿಂಗೆ ಮಾಡಿದೀವಿ ಅಂತ ಹೇಳೋದಾಗಿದ್ದಿದ್ರೆ ಅದು ಇನ್ನೊಂದಿಷ್ಟು ಕಷ್ಟ ಆಗಿರೋದು. ಬಟ್ ಇಲ್ಲಿ A1 ಆರೋಪಿಯಾಗಿ ರೇವಣ್ಣ ಅವ್ರನ್ನ ತಂದಿಟ್ಟಿದ್ದಾರೆ, A2 ಆರೋಪಿಯಾಗಿ ಸತೀಶ್ ಬಾಬು ಅವ್ರನ್ನ ತಂದಿಟ್ಟಿದ್ದಾರೆ. ಬಟ್ ಅಲ್ಲಿ ಅವರ ಮಗ ಹೇಳುವಂಥದ್ದು ಭವಾನಿ ರೇವಣ್ಣ ಅವ್ರು ಹೇಳಿ ಕಳಿಸಿದ್ದಾರೆ, ಅದಕ್ಕೆ ಬಂದಿದ್ರು, ಸತೀಶ್ ಬಾಬು ಕರ್ಕೊಂಡು ಹೋಗಿದ್ರು ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ. ಸೊ ಹಾಗಾಗಿ ಈ ಪ್ರಕರಣದಲ್ಲಿ ಇನ್ನೂ ಕೂಡ ಕಾಂಪ್ಲಿಕೇಟ್ ಆಗಿ ಕಾಣಿಸ್ಕೊಳ್ತಾ ಇದೆ. ಅದು ಅವರ ಹೇಳಿಕೆಯ ಮೇಲೆ ಗೊತ್ತಾಗತ್ತೆ, ಆ ಲೇಡಿಯ ಹೇಳಿಕೆಯ ಮೇಲೆ. ಸೊ ಹಾಗಾಗಿ ಅದು ಅತ್ಯಂತ ಮಹತ್ವ. ಅದನ್ನೇ ರೇವಣ್ಣ ಪರ ವಕೀಲರು ಹೇಳ್ತಾ ಇದ್ದಿದ್ರಂತೆ. ಅಲ್ಲಿ ಎಲ್ಲೂ ಕೂಡ ಮಹಿಳೆ ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ಆಚೆ ಹೇಳ್ತಾ ಇಲ್ಲ. ಸೊ ನಿಮಗೆ ನಿಮ್ಮ ಸ್ಟೇಟ್ಮೆಂಟ್ಗಳು ಕೂಡ ಬರ್ತಾ ಇಲ್ಲ, ಮಹಿಳೆಯ ಹೇಳಿಕೆ ಏನಿದೆ ಅನ್ನೋದನ್ನು ಕೂಡ ಹೇಳ್ತಾ ಇಲ್ಲ ನೀವು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಬಟ್ ಅದನ್ನು ಹೇಳಲೇಬೇಕು ಅಂತ ಏನಿಲ್ಲ, ಮಾಧ್ಯಮ ಪ್ರಕಟಣೆ ಮಾಡಲೇಬೇಕು ಅನ್ನುವಂಥದ್ದು ಏನಿಲ್ಲ. ಅದು ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟಂಥ ವಿಚಾರ ಆಗುತ್ತೆ. ಆಮೇಲೆ ತನಿಖೆಯ ದಾರಿ ಹೋಗುವಂಥ ರೀತಿ ಇರುತ್ತೆಲ್ಲ, ಅದು ಡೈವರ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಹೇಳಿಕೆಗಳನ್ನೆಲ್ಲ ಅತ್ಯಂತ ಗೌಪ್ಯವಾಗಿಡ್ತಾರೆ, ವಿಚಾರಣೆಯನ್ನ ಮಾಡ್ತಾರೆ. ಕಾರಣ ಆ ಮಹಿಳೆಯ ವಿಚಾರದಲ್ಲೂ ಕೂಡ ಫೋಟೋ ವಿಡಿಯೋಗಳು ಹರಿದಾಡ್ತಾ ಇವೆ ಅನ್ನುವಂಥದ್ದು ಇನ್ನೊಂದು ಕಡೆಗಿದೆ. ಸೊ ಹಾಗಾಗಿ ಅಲ್ಲಿ ಮತ್ತೇನಾದರೂ ಕೇಸ್ ದಾಖಲಾಗುತ್ತಾ ಅಥವಾ ಇಲ್ವಾ ಅನ್ನುವಂಥದ್ದನ್ನ ಅದು ಕೂಡ ಪ್ರಮುಖವಾಗಿದೆ. ಅವರ ಹೇಳಿಕೆ ಈಗ ರೇವಣ್ಣ ಅವರ ಜಾಮೀನ, ನ್ಯಾಯಾಂಗ ಬಂಧನ, ಪೊಲೀಸ್ ಕಸ್ಟಡಿನ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಸದ್ಯಕ್ಕಂತೂ ಈಗ ರೇವಣ್ಣ ಅವರ ಪರ ವಕೀಲರು ಕೂಡ ಬೇಲ್ಗೆ ಕೇಳ್ಕೊಂಡಿದ್ದಾರೆ, SIT ಕೂಡ ಕೇಳ್ಕೊಂಡಿದೆ, ನಮಗೆ 5 ದಿನ ಕಸ್ಟಡಿಯನ್ನು ಕೊಡಿ ಅಂತ ಹೇಳಿ ಅಬ್ಜೆಕ್ಷನ್ ಅನ್ನು ಹಾಕಿದೆ SIT. ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ಜಾಮೀನನ್ನು ಕೊಡಬೇಡಿ, ಕಾರಣ ಇದು ಅತ್ಯಂತ ಗಂಭೀರವಾಗಿರುವಂಥ ಆರೋಪ, ಪ್ರಭಾವ ಬೀರುವಂಥ ಸಾಧ್ಯತೆ ಇರುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಈಗ ನ್ಯಾಯಾಂಗ ಬಂಧನ ಅಥವಾ SIT ಕಸ್ಟಡಿನ ಇಲ್ಲ ಬೇಲ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಇನ್ನೂ ಕೂಡ ಬೆಂಗಳೂರಿನ ಕೋರಮಂಗಲದ ನ್ಯಾಯಾಧೀಶರ ನಿವಾಸದಲ್ಲಿ ಈಗ ರೇವಣ್ಣ ಅವರಿದ್ದಾರೆ, SIT ಪರ ವಕೀಲರು ಕೂಡ ಇದ್ದಾರೆ, ರೇವಣ್ಣ ಪರ ವಕೀಲರು ಕೂಡ ಇದ್ದಾರೆ, SIT ತಂಡವೂ ಕೂಡ ಅಲ್ಲೇ ಇದೆ. ಎಲ್ಲ ಸಿದ್ಧತೆಯನ್ನ ಕೂಡ ಪರಪ್ಪನ ಜೈಲಿನ ಮುಂಭಾಗದಲ್ಲೂ ಕೂಡ ಪೊಲೀಸರನ್ನ ಹೆಚ್ಚಿನ ರೀತಿಯಲ್ಲಿ ಹಾಕೊಂಡಿದ್ದಾರೆ. ಈ ಕಡೆಗೆ CID ಕಚೇರಿಯಲ್ಲೂ ಕೂಡ ಹೆಚ್ಚಿನ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಕಾರಣ ಕಸ್ಟಡಿಗೆ ತೆಗೆದುಕೊಂಡ್ರೆ ಅವರು CID ಕಚೇರಿಯಲ್ಲೇ ಇರಬೇಕಾಗತ್ತೆ. ಇನ್ನೊಂದು ಕಡೆಗೆ ಬೇಲ್ ಸಿಕ್ಕರಂತೂ ಇದ್ಯಾವುದೂ ಸಮಸ್ಯೆ ಇರೋದಿಲ್ಲ, ಅವ್ರ ಪಾಡಿಗೆ ಅವರು ಹೊರಟು ಹೋಗ್ತಾರೆ. ಬಟ್ ಷರತ್ತುಗಳನ್ನು ಹಾಕ್ತಾರೆ. ಇಲ್ಲಿ ಮುಖ್ಯವಾಗಿ ಈಗ ಏನಾಗತ್ತೆ ಅನ್ನುವಂಥ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ ಈಗ ಈ ಪ್ರಕರಣದಲ್ಲಿ. ಕಾರಣ ಪ್ರಮುಖವಾಗಿ ಈಗ ಆರೋಪ ಮೊದಲನೇದಾಗಿ ಬಂದಿದ್ದು ಪ್ರಜ್ವಲ್ ಮೇಲೆ, ಅದಾದ ನಂತರ ಅದು ತಿರುವಿದ್ದು ರೇವಣ್ಣ ಅವರ ಮೇಲೆ ಈಗ.